76ರಿಂದ 80 ಜನ ಮಕ್ಕಳು ನಮ್ಮ CET ಕೋಚಿಂಗಲ್ಲಿ ತರಬೇತಿಯನ್ನು ತಗೊಂಡ್ರು. ಅದರಲ್ಲಿ 97ರಿಂದ 93 ಜನ ಮಕ್ಕಳು ಗೌರ್ಮೆಂಟ್ ಸೀಟ್, ಯಾವುದೋ ಒಂದು ಇದರಲ್ಲಿ ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಖುಷಿ. ಯಾಕೆಂದರೆ ಅವ್ರ ತಂದೆ ತಾಯಿಗಳಿಗೆ ಖರ್ಚಿದ್ದಂಗೆ ಅವ್ರು ಓದ್ತಾ ಇದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ಓದಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದು ಒಂದು ಭಾಗ. ಆ ನಿಟ್ಟಿನಲ್ಲಿ ಒಂದು ಕಡೆ ಹೆಮ್ಮೆ ಇದೆ, ನಮ್ಮ ಮಕ್ಕಳು ಸಾಧಿಸ್ಬೋದು ಅಂತಕ್ಕಂಥದ್ದು ಧೈರ್ಯ ಬಂದಿದೆ ನಮ್ಮ ಮಕ್ಕಳಲ್ಲಿ. ನಾನು ಕೂಡ ಓದ್ಬೋದು, ಓದಿ ನನ್ನ ಕಾಲ ಮೇಲೆ ನಿಂತ್ಕೋಬೋದು ಅಂತಕ್ಕಂಥ ಸಾಮರ್ಥ್ಯ ನನಗೆ ಬಂದಿದೆ ಅಂತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥ ಮನಸ್ಸಲ್ಲಿತ್ತು. ನಂತರ ನಾನು PUC ಮುಗಿಸ್ದೆ, ಕನ್ನಡ ಮೀಡಿಯಮಲ್ಲೇ ನಾನು PUC ಮುಗಿಸ್ದೆ. ಡಿಗ್ರಿ ಆಯಿತು. ಡಿಗ್ರಿಗೆ ಬಂದಾಗ ಸಾಕು ಟೀಚರ್ ಆಗಿ ಲೆಕ್ಚರರ್ ಆಗಿ ಇರೋಣ ಅಂತ ಅನಿಸಿತ್ತು. ಅದ್ರ ಪ್ರಕಾರ ನಾನು ಕನ್ನಡ ಮಾಧ್ಯಮದಲ್ಲೇ ಡಿಗ್ರಿ ಮುಗಿಸ್ದೆ. ಡಿಗ್ರಿ ಮುಗಿಸಿದಾಗ ಡಿಗ್ರಿಗೆ ನಾನು ಪ್ರಥಮ ದರ್ಜೆಗೆ ಪಾಸ್ ಆದೆ. ನಂತರ ಅವಾಗ ಒಂದ್ಸರಿ ಅನಿಸಿತ್ತು, ಇಲ್ಲ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಕೊಂಡಿದ್ದೆ ಏನಾದ್ರೂ ಮಾಡಬೇಕು ಅಂದ್ರೆ ಒಳ್ಳೆ ಅಧಿಕಾರಿ ಆಗ್ಬೇಕು ಅನ್ನೋದು ನನಗಿತ್ತು. ಆಗ್ಲಿಲ್ಲ. ನಂತರ ಆ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ನಮ್ಮ ತಂದೆ ತೀರೋದು. ಸೊ ಒಂದು ಇನ್ಸಿಡೆಂಟ್ಗಳು ನಮ್ಮ ಜೀವನದ ಪಥನ ಬದಲಾವಣೆ ಮಾಡಿಬಿಡುತ್ತೆ. ಸೊ ನಂತರ ಡಿಗ್ರಿ ಮುಗಿಸಿದ್ಮೇಲೆ ನಾನು BEd ಮಾಡಿದೆ. BEd ಮಾಡಿದ್ಮೇಲೆ MA ಕನ್ನಡ ಮುಗಿಸ್ದೆ. ಸೊ ಆಗ್ಲೂ ಕೂಡ ನನಗೆ ಇದಿತ್ತು, ಅಂದ್ರೆ ಒಳಗಡೆ ಒಂದು ಹಸಿವು ಇತ್ತು, ಒಂದು ಅಧಿಕಾರಿ ಆಗ್ಬೇಕು ಅನ್ನೋ ಹಸಿವು ಆಗ್ಲೂ ಇತ್ತು. ಬಟ್ ಆಗ್ಲಿಲ್ಲ. ಸೊ ನಾನು ಶಿಕ್ಷಕ ವೃತ್ತಿಗೆ ಹೋದೆ. ಕನ್ನಡ ಉಪನ್ಯಾಸಕಿಯಾಗಿ ಸುಮಾರು ವರ್ಷ, ಒಂದು 7 ವರ್ಷ ಕೆಲಸ ಮಾಡಿದೆ.